ರೈತ ಬಂಧುಗಳೇ, ಹತ್ತಿ ಖರೀದಿ ಕೇಂದ್ರದಲ್ಲಿ ರೈತರ ಹೆಸರು ನೋಂದಣಿ ಮಾಡ್ತಕ್ಕಂಥದ್ದನ್ನು 31ನೇ ತಾರೀಕು ಇವತ್ತೇ ಕೊನೆಯ ದಿವಸ ಅಂತೇಳಿ ನಿನ್ನೆ ಪೇಪರ್ದಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರದಲ್ಲಿ ನಾವು ಕೂಡಲೇ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ ಜೊತೆಗೆ ಪತ್ರಿಕಾಗೋಷ್ಠಿಯ ಮುಖಾಂತರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಭೀಮರಾಯ ಪೂಜಾರಿ ಅವರು, ತಾಲೂಕಾ ಹೊಸದಾಗಿ ಆಯ್ಕೆ ಆಗಿರತಕ್ಕಂಥ ತಮ್ಮಣ್ಣ ಜಾಗೀರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕೂಡಲೇ ರೈತರ ಹತ್ತಿ ಖರೀದ ಕೇಂದ್ರದಲ್ಲಿ ಹೆಸರು ನೋಂದಣಿ ಮಾಡಿರ್ತಕ್ಕಂಥ ಡಿಸೆಂಬರ್ 30ರವರೆಗೆ ಕೊಡಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಮಾತಾಡಿದಾಗ CCI ಅಂದರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ. ದಯವಿಟ್ಟು ರೈತರ ಬೆಳೆ ಈಗಾಗಲೇ ನಷ್ಟ ಆಗಿದೆ, ಬಂದಂಥ ಹತ್ತಿಯನ್ನು ಕೂಡ ಮಾರಾಟ ಮಾಡೋಕ್ಕೆ ಹೋದರೆ ಇವತ್ತು ದೊಡ್ಡ ರೀತಿಯಲ್ಲಿ ದಾಳಿ ಇಳಿದಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮಾಲನ್ನು, ರೈತರ ಮಾಲನ್ನು ಇವತ್ತೇ ಕೊನೆ ಮಾಡ್ತಕ್ಕಂಥ ಕೈ ಬಿಡಬೇಕು, ಕನಿಷ್ಠ ಡಿಸೆಂಬರ್ 31ರವರೆಗೆ ಮುಂದುವರಿಸಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥ ಆಧಾರದಲ್ಲಿ ಜೊತೆಗೆ ನಾವು ಒಂದು ಜಿಲ್ಲಾಧಿಕಾರಿ ಕೂಡ ಒತ್ತಾಯ ಮಾಡಿದ್ದೀವಿ. ಈ ಆಧಾರದಲ್ಲಿ ಇವತ್ತು ಅವರು ನಮಗೆ ಒಂದು ಅರ್ಧ ತಾಸಿನ ಹಿಂದಗಡೆ CCI ಕಾರ್ಪೊರೇಷನ್ ಆಫ್ ಇಂಡಿಯಾದವರಿಗೆ ಮಾತಾಡಿದ ಪ್ರಕಾರ ಅವರು ಡಿಸೆಂಬರ್ 31ರವರೆಗೆ ನಾವು ಹೆಸರು ನೋಂದಣಿಗಳನ್ನ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಆರ್ಡರ್ ಇವತ್ತೇ ಸಹಿತನ ಆಗ್ಬೋದು ಅಥವಾ ನಾಳೆನೂ ಬರ್ತದೆ. ಅದಕ್ಕೆ ರೈತರು ಯಾವುದೇ ರೀತಿಯಿಂದ ಎದೆಗುಂದು ಬಾರದಂತಕ್ಕಂಥ ಮಾತನ್ನು ಒಂದು ಕಡೆಗೆ ಹೇಳಿ, ನಾಳೆಯಿಂದಲೇ ನಿಮ್ಮ ಹೆಸರುಗಳನ್ನು ಹತ್ತಿ ಖರೀದಿ ಕೇಂದ್ರದ ಸ್ಥಾನಗಳಾಗಿರ್ತಕ್ಕಂಥ ಅದು ಗೋಗಿ, ಉಲ್ಕಲ್ಲು, ಮದ್ರಿಕಿ, ಜೊತೆಗೆ ಹಳಿಸಗರ, ಹತ್ತಿಗುಡ್ರು, ಖಾನಾಪುರು, ಗುಂಡಳ್ಳಿ ಇನ್ನಿತರ ಸ್ಥಳಗಳಲ್ಲಿ ಇರತಕ್ಕಂಥ ಹತ್ತಿ ಕೇಂದ್ರದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಜೊತೆಗೆ ಮೊಬೈಲ್ ಆ್ಯಪ್ ಮುಖಾಂತರ ಕೂಡ ಯಾರಿಗೆ ಮಕ್ಕಳು ಸಣ್ಣ ಇರ್ತಾರೆ ಅಂಥವ್ರನ್ನು ಕೂಡ ಉಪಾಯ ಮಾಡಿಕೊಂಡು ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಬೇಕಂತಕ್ಕಂಥ ವಿನಂತಿಯನ್ನು ನಾನು ರೈತರ ಹತ್ರ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾವುದೇ ಕಾರಣಕ್ಕೆ ಬೀದಿ ವ್ಯಾಪಾರದ ಮೇಲೆ ನಿಮ್ಮ ಹತ್ತಿಯನ್ನು ಮಾರಲಾರ್ದೇ, ಬ್ರೋಕರಿಗೆ ಬಲಿ ಬೀಳಲಾರ್ದೇ, ರೈತರಿಗೆ ಕುತ್ತಿ ಕೊಯ್ತಕ್ಕಂಥ ವ್ಯಾಪಾರಸ್ಥರು ಬೀದಿ ಮ್ಯಾಗೆ ಕಾಟನ್ನು ಕೂಡ 2 kg ಹೆಚ್ಚು ತೊಗೊತಾರೆ ಮತ್ತು ಜೊತೆಗೆ ಕಾಟದಲ್ಲಿ ಮೋಸ ಮಾಡ್ತಾರೆ ಮತ್ತು ಹಣನ ಕೂಡ ಇವತ್ತು ಗಾಡಿಗಟ್ಟಲೆ ಒಯ್ದಂಥ ಹತ್ತಿಯನ್ನು ಖರೀದಿ ಮಾಡ್ತಕ್ಕಂಥ ವ್ಯಾಪಾರಸ್ಥರು ಇವತ್ತಿಗೂ ಕೂಡ 1 ಕೋಟಿ ರೂಪಾಯಿ ಕಾಯ್ಕೊಂಡು ಹೋಗಿರ್ತಕ್ಕಂಥ ಜನ ಇವತ್ತಿಗೆ ನಾಪತ್ತೆ ಆಗಿದ್ದಾರೆ. ಈ ಎಲ್ಲ ದೃಷ್ಟಿಯಲ್ಲಿ ನಾವು ರೈತರು ಭಾಳ ಜಾಗೃತಿಯಿಂದ ನಾವು ಕಷ್ಟಪಟ್ಟು ಸಾಲಗಾರರಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಂದಂಥ ಹತ್ತಿ ಮಾರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ಖರೀದಿ ಕೇಂದ್ರದಲ್ಲಿ ಹೋಗಬೇಕು, ನಿಮ್ಮ ಹೆಸರನ್ನು ನೋಂದಣಿ ಮಾಡಬೇಕಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಭತ್ತ ಖರೀದಿ ಕೇಂದ್ರ ಕೂಡ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೀವಿ. ಅವರು ಕೂಡ ಇವತ್ತು ತಮ್ಮ ರೈತರ ಹೆಸರನ್ನು ನೋಂದಣಿ ಮಾಡೋಕ್ಕೆ ಮುಂದುವರ್ಸೋಕ್ಕೆ ಒಂದು ಪ್ರಯತ್ನ ಆಗ್ಬೋದು ಅಂತಕ್ಕಂಥ ನಂಬಿಕೆ ಇದೆ. ಇಲ್ಲದಿದ್ದರೆ ಅನಿವಾರ್ಯ ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ರೈತ ಬಾಂಧವರು ನಿಮ್ಮ ಹತ್ತಿ ಬೆಳೆದಂಥ ರೈತರು ತಕ್ಷಣ ನಿಮ್ಮ ಸರಿಪಿರತಕ್ಕಂಥ ಹತ್ತಿ ಖರೀದಿ ಕೇಂದ್ರಗಳಿಗೆ ಹೋಗಿ ಹೆಸರು ನೋಂದಣಿ ಮಾಡಿರ್ತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಈಗಾಗಲೇ ಹತ್ತಿ ಲಾಸ್ ಆಗಿರ್ತಕ್ಕಂಥ ಪರಿಸ್ಥಿತಿ, ಹತ್ತಿ ಕೂಡ ಇವತ್ತು ಕಿತ್ತೊಯ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ಹೊಲ ಸ್ವಚ್ಛ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಲ್ಲಿ ಶೇಂಗಾ, ಸಜ್ಜಿ, ಮೆಕ್ಕೆಜೋಳ ಬೆಳೆಯಕ್ಕೆ ಕೂಡ ನೀವು ಮುಂದಾಗಬೇಕು. ದೊಡ್ಡ ರೀತಿಯಲ್ಲಿ ಮೆಕ್ಕೆಜೋಳ ಎಕರೆಕ್ಕೆ 40 ಕ್ವಿಂಟಲ್ ಬರ್ತಕ್ಕಂಥ ಹೊಸ ಬೀಜಗಳು ಬಂದಿವೆ. ಹೆಚ್ಚಿನ ಖರ್ಚಿಲ್ಲಾರ್ದೇ ಇವತ್ತು ಅತಿ ಕಡಿಮೆ ಖರ್ಚಿನಲ್ಲಿ, ಅತಿ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಮೆಕ್ಕೆಜೋಳನ ಬೆಳಿಬೇಕಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ನೀರಾವರಿ ಸಲಹಾ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಚವ್ಹಾಣ್ ಅವರಿಗೆ ವಿನಂತಿ ಮಾಡಿದ್ದೀವಿ. ಅವರು ಕೂಡ ರೈತರ ಪರವಾಗಿ ಒಂದು ಬೆಂಬಲ ಸೂಚಿಸಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಏಪ್ರಿಲ್ 20ರವರೆಗೆ ನೀರು ಕೊಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿದ್ದೀವಿ. ಅವರು ಈಗಾಗಲೇ ನಾಳೆ ನವೆಂಬರ್ 5ನೇ ತಾರೀಕಿಗೆ ಒಳಗಡೆ ಅಥವಾ 5ನೇ ತಾರೀಕಿಗೆ ಮೀಟಿಂಗ್ ಕರಿತೀವಿ, ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ಅದಕ್ಕೆ ನಮಗೆ ಆಶಾಭಾವನೆ ಇಟ್ಕೊಂಡಿದ್ದೀವಿ, ನೀರು ಬಂದೇ ಬರ್ತದೆ. ಯಾವ ರೀತಿಯಿಂದ ರೈತರು ಕೂಡ ಎದೆಗುಂದದೆ, ಒಂದು ಅಂಜಿಕೆ ಅಳಕಿಲ್ಲಾರ್ದೇ ಬಿತ್ತಕ್ಕೆ ತಯಾರಿ ಮಾಡಬೇಕು. ಮತ್ತು ಹಿಂಗಾರಿ ಬೆಳೆಗೆ ಒಂದು ಭತ್ತ ಬೆಳೀತಕ್ಕಂಥ ರೈತರು ಕೂಡ ತೀವ್ರ ತಡ ಮಾಡದೆ ಇವತ್ತು ನವೆಂಬರ್ 10ರೊಳಗಡೆ ನಿಮ್ಮ ಸಸಿ ಮಡಿಗಳನ್ನು ಹಾಕುವ ಮುಖಾಂತರ ಡಿಸೆಂಬರ್ ಮೊದಲನೇ ವಾರನ ನಾಟಿ ಹಚ್ಚಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್
ತನಕ ನೀರು ಬರ್ತಕ್ಕಂಥದ್ದನ್ನು ನಾವು ಪ್ರಯತ್ನ ಪಟ್ಟು ತಗೊಳ್ಳೋಣ. ಆ ದೃಷ್ಟಿಯಲ್ಲಿ ನೀವು ಒಮ್ಮೆಲೆ ಜನವರಿಗೆ ನಾಟಿ ಆಗ್ತಕ್ಕಂಥ ಜನವರಿ ನಾಟಿ ಹಚ್ತಕ್ಕಂಥ ಕೆಲಸ ಕೈಬಿಟ್ಟು ಇವತ್ತು ನಾವು ಕೂಡ ಒಂದು ಸಕ್ರಿಯವಾಗಿ ಜಾಗೃತಿಯಿಂದ ನೀರನ್ನು ಮಿತವಾಗಿ ಬಳಸಿಕೊಂಡು ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟತಕ್ಕಂಥ ವ್ಯವಸ್ಥೆ ಮಾಡೋಕ್ಕೆ ನಾವು ಕೂಡ ಸರ್ಕಾರದ ಕಾಲುವೆಗಳು ನಮ್ಮದೆಲ್ಲರದು, ನಮ್ಮ ಆಸ್ತಿ, ಕಾಲುವೆಗಳ ಗೇಟ್ಗಳನ್ನು ಮುರಿಲಾರ್ದೇ ಅಥವಾ ಅಲ್ಲಿ CC ಕ್ಯಾಮ್ರನ್ನ ಒಳ್ಳಾರ್ದೇ ಇವತ್ತು ಕೊನೆಯ ಭಾಗದ ರೈತರಿಗೆ ಡಿಸ್ಟ್ರಿಬ್ಯೂಟರ್ಗಳು 6 ಇರ್ಬೋದು, 7 ಇರ್ಬೋದು, 9 ಇರ್ಬೋದು, 8 ಇರ್ಬೋದು, ಆ ಕೊನೆಯ ಭಾಗದ ಡಿಸ್ಟ್ರಿಬ್ಯೂಟರಿ 20, 22 ಒಡಿಯೇರಿತಾಗಿ ಹೋಗ್ತಕ್ಕಂಥ ನೀರನ್ನು ಕೂಡ ಮತ್ತು ಮುಡುಗುಳು ಕಾಲುವೆಗೆ ಹೋಗ್ತಕ್ಕಂಥ ನೀರನ್ನು ಕೂಡ ಸಮರ್ಪಕವಾಗಿ ನೀರು ಬಳಸಿಕೊಂಡು ಉಪಯೋಗ ಮಾಡೋಕ್ಕೆ ನಾವೆಲ್ಲ ತಯಾರಾಗಬೇಕಾಗಿದೆ. ಮೆಣಸಿನಕಾಯಿಗೆ ನೀರು ಬೇಕು, ಜೊತೆಗೆ ಹಿಂಗಾರಿ ಕಡ್ಲಿಗೆ ಮತ್ತು ಜೊತೆಗೆ ಸೂರ್ಯಪಾನಕ್ಕೆ, ಕುಸುಬಿಗೆ ಒಂದೊಂದು ನೀರು ತೊಗೊಂಡ್ರೆ ಇವತ್ತು ದೊಡ್ಡ ರೀತಿಯಲ್ಲಿ ಕಡಿಮೆ ನೀರಿನಲ್ಲಿ ಇವತ್ತು ಬರ್ತಕ್ಕಂಥ ಬೆಳೆಗಳಾಗಿವೆ. ಆ ದೃಷ್ಟಿಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲ ರೈತ ಬಾಂಧವರಲ್ಲಿ. ಕರ್ನಾಟಕ ಪ್ರಾಂತ ರೈತ ಸಂಘಟನೆ ವಿನಂತಿ ಮಾಡ್ತಾ ಇದೆ. ಯಾದಗಿರಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ತಾವು ರೈತರ ಸಂಘವನ್ನು ಹಳ್ಳಿಗಳಲ್ಲಿ ಕಟ್ಟುವ ಮುಖಾಂತರ ವ್ಯಾಪಾರಸ್ಥರಿಂದ ಮೋಸ ಮಾಡೋಕ್ಕೆ ಇವತ್ತು ತಡೆಗಟ್ಟಕ್ಕೆ ನೀವೆಲ್ಲರೂ ಊರಲ್ಲಿ ಸಂಘಟನೆ ಕಟ್ಟ್ರಿ ಅಂತಕ್ಕಂಥ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾನು ಚೆನ್ನಪ್ಪ ಆನೆಗುಂದಿ. ನಮಸ್ಕಾರ.